ನಮಸ್ಕಾರ ವೀಕ್ಷಕರೇ. ಈಗ ನಿಮ್ಮ ಸ್ಮಾರ್ಟ್ಫೋನ್ ಮುಖಾಂತರವಾಗಿ ನಾವು ತಂಬಾಕು ನಿಷೇಧದ ಬಗ್ಗೆ ಏನು ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ನೋಡೋಣ ಬನ್ನಿ. ಈ ರೀತಿ ಟೋಫಿ ಕಾಂಪ್ಲಿಯನ್ಸಿಸ್ ಅನ್ನೋದು ಅದು ಆಪ್ ಹೆಸರಾಗಿದೆ. ನಿಮ್ಮ ಪ್ಲೇಸ್ಟೋರ್ ಮುಖಾಂತರವಾಗಿ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊತೀರಾ. TOFEI ಕಾಂಪ್ಲಿಯನ್ಸ್ ಆ ರೀತಿ ಸ್ವಲ್ಪ ಟೈಪ್ ಮಾಡಿದ್ರೆ ಆಯಿತು, ಅದು ಕಾಣಿಸುತ್ತೆ. ಈ ರೀತಿ ಚಿತ್ರ ಇದೆ ನೋಡಿ, ಬಿಲ್ಡಿಂಗ್ ಚಿತ್ರ. ಅದು ಆಮೇಲೆ ಓಪನ್ ಮಾಡಿ. ಇನ್ಸ್ಟಾಲ್ ಆದಮೇಲೆ ಓಪನ್ ಮಾಡಾದ್ಮೇಲೆ ಸೆಲೆಕ್ಟ್ ಸ್ಟೇಟ್ ಅಂತ ಇದು ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಸ್ಟೇಟ್ ಕರ್ನಾಟಕ ಸೆಲೆಕ್ಟ್ ಮಾಡಿದ್ದೀನಿ. ಆಮೇಲೆ ಪ್ರೊಸೀಡ್ ಕೊಡಿ. ಕ್ಯಾಮ್ರಾ ಪರ್ಮಿಷನನ್ನು ಓಕೆ ಕೊಡಿ. ಅದಾದಮೇಲೆ ಇದು ವೈಲ್ ಯೂಸಿಂಗ್ ದಿಸ್ ಆಪ್ ಅನ್ನೋದನ್ನು ಇದು ಮಾಡಿ. ಆಮೇಲೆ ಬಳಕೆದಾರರ ಹೆಸರು ನಮೂದಿಸಬೇಕು, ಪಾಸ್ವರ್ಡ್ ನಮೂದಿಸಿ. ಬಳಕೆದಾರರ ಹೆಸರು ಯೂಸರ್ ID, ನಿಮ್ಮ ಸ್ಕೂಲ್ ಯೂಸರ್ ID ನಂಬರನ್ನು ಎಂಟ್ರಿ ಮಾಡಿ. ಆನಂತರ ಪಾಸ್ವರ್ಡು ಕಾಮನ್ ಆಗಿ ಇಲಾಖೆ ಕೊಟ್ಟಿರೋದು ಇದೆ ನೋಡಿ, ಅದನ್ನು ಎಂಟ್ರಿ ಮಾಡ್ತೀರಾ. ಆಮೇಲೆ ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಆಮೇಲೆ ನೀವು ಇನ್ನೊಂದು ಬೇರೆ ರೀತಿಯಲ್ಲೂ ಲಾಗಿನ್ ಆಗ್ಬೋದು, ಇಮೇಲ್ ವಿಳಾಸವಾಗಿ. ಆ ರೀತಿ ಬೇಡ ಅಂತ ಅಂದರೆ ಇಮೇಲ್ ಮುಖಾಂತರವಾಗಿ ನೀವು ಲಾಗಿನ್ ಆಗಬಹುದಾಗಿದೆ. ಅದು OTP ಮುಖಾಂತರವಾಗಿ ನೀವು ಲಾಗಿನ್ ಆಗ್ತೀರಾ. ಈಗ ಬೇಡ, ಮೊದಲನೇ ವಿಧಾನದಲ್ಲೇ ಲಾಗಿನ್ ಆಗಿ ಇಲಾಖೆ ಕೊಟ್ಟಿರುವಂಥ ಪಾಸ್ವರ್ಡನ್ನು ಬಳಸ್ತೀರಾ. ನಿಮ್ಮ ಶಾಲೆ UDIS ಕೋಡನ್ನು ಎಂಟ್ರಿ ಮಾಡ್ತೀರಾ. ಬಳಕೆದಾರರ ಹೆಸರು ಅಂದರೆ ಯೂಸರ್ ನೇಮಲ್ಲಿ. ಈಗ ಎಷ್ಟು ಇದು ಇರುತ್ತೆ ನೋಡಿ, ಏನೇನಿದೆ ಮೌಲ್ಯಮಾಪನ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಅದರ ಮೇಲೆ ಕ್ಲಿಕ್ ಮಾಡಿ ಕೆಲವು ಫಾರಮ್ ಓಪನ್ ಆಗುತ್ತೆ. ಆ ಫಾರ್ಮಲ್ಲಿ ಕೇಳಿರುವಂಥ ಮಾಹಿತಿನ ನೀವು ತುಂಬ್ತೀರಾ. ಆಮೇಲೆ ಲಾಸ್ಟಲ್ಲಿ ಪ್ರಮಾಣ ಪತ್ರವನ್ನು ಪಡ್ಕೊತೀರಿ. ಇಲ್ಲಿ ಏನಿದೆ ಸ್ವಯಂ ಮೌಲ್ಯಮಾಪನದಲ್ಲಿ ಈಗ ಸ್ಟೇಟ್ ಸೆಲೆಕ್ಟ್ ಆಗಿರೋದಿದೆ, ಡಿಸ್ಟಿಕ್ ಇದೆ, ಆನಂತರ ತಾಲೂಕನ್ನು ನೀವು ಮ್ಯಾನ್ಯುವಲ್ಲಾಗಿ ಎಂಟ್ರಿ ಮಾಡಬೇಕೀಗ. ತಾಲೂಕು ಎಂಟ್ರಿ ಆದಮೇಲೆ ಇಲ್ಲಿ ವಲಯ ಅಂತ ಇದೆ, ಆಮೇಲೆ ವಲಯವನ್ನು ಎಂಟ್ರಿ ಮಾಡ್ತೀರಾ. ಹೀಗೆ ಫಾರ್ಮಲ್ಲಿ ಒಂದೊಂದಾಗ ಹಂತವಾಗಿ ಎಲ್ಲ ಎಂಟ್ರಿ ಮಾಡ್ಕೊತ ಹೋಗಿ. ನೀವು ತಪ್ಪಾಗಿ ಟೈಪ್ ಆಗ್ತಾ ಇರುತ್ತೆ, ಅದು ಕೀಪ್ಯಾಡ್ ಮುಖಾಂತರವಾಗಿ. ಮತ್ತೆ ಅಲ್ಲಿಗೆ ಹೋಗಿ ಅದನ್ನು ಸರಿಪಡಿಸ್ಬೋದು. ಅದನ್ನು ಸರಿಪಡಿಸೋಣ ಇವಾಗ. ಆಮೇಲೆ ಈಗ UDISE ಶಿಕ್ಷಣ ಸಂಸ್ಥೆ ಸಂಖ್ಯೆ ಅಂತ ಇದೆ, ಅದನ್ನು ಎಂಟ್ರಿ ಮಾಡ್ತೀರಾ. ಆಮೇಲೆ ಸಂಸ್ಥೆ ಹೆಸರು ಪ್ರಮಾಣ ಪತ್ರದ ಮೇಲೆ ಮುದ್ರಿಸಲಾಗುವುದು ಅಂತ ಇದೆ. ಇದು ಶಾಲಾ ಶಿಕ್ಷಣ ಅಂತ ನಾನು ಕೊಟ್ಟಿದ್ದೀನಿ, ನೀವು ತಿಳ್ಕೊಂಡು ಕೊಡಿ. ನಂತರ ಅದಾದಮೇಲೆ ಇದು ಸೆಲೆಕ್ಟ್ ಮಾಡ್ಕೊಳ್ಳಿ. ಗೌರ್ಮೆಂಟ್ ಪಬ್ಲಿಕ್ ಸ್ಕೂಲ್ ಅಂತ ಇಲ್ಲಿ ಒಂದು ಕಾಲಮ್ನಲ್ಲಿ ಈಗ ಮೌಲ್ಯಮಾಪಕರ ಹೆಸರು ಮತ್ತು ಅವ್ರ ಇಮೇಲ್ ನಂಬರ್, ಫೋನ್ ಕಾಂಟ್ಯಾಕ್ಟ್ ಇವೆಲ್ಲ ಭರ್ತಿ ಮಾಡಿ. HM ಫೋನ್ ಕಾಂಟ್ಯಾಕ್ಟ್ ನಂಬರನ್ನು ಎಂಟ್ರಿ ಮಾಡಿ. ಇಲ್ಲಿ ನೋಡಿ, ಶಿಕ್ಷಣ ಸಂಸ್ಥೆ ಆವರಣದ ಒಳಗೆ ಎಲ್ಲ ಪ್ರಮುಖ ಸ್ಥಳಗಳಲ್ಲಿ ತಂಬಾಕು ಮುಕ್ತ ಪ್ರದೇಶ ಎಂಬ ಫಲಕದ ಪ್ರದರ್ಶನ. ಇದಕ್ಕೆ 10 ಅಂಕಗಳಿದೆ. ಎಸ್ ಅಥವಾ ನೋ. ಇಲ್ಲಿ ಎಸ್ ಅಂತಲೇ ಕೊಡಬೇಕು. ನೋ ಅನ್ನೋದು ಜಾಸ್ತಿ ಆದರೆ ನಿಮಗೆ ಸರ್ಟಿಫಿಕೇಟ್ ಬರಲ್ಲ. ಸರ್ಟಿಫಿಕೇಟ್ ಬರಲಿಲ್ಲ ಅಂದರೆ ನಿಮ್ಮ ಕೆಲಸ ಆಗಿಲ್ಲ ಅಂತ ಆಗುತ್ತೆ. ಈ ರೀತಿ ಈಗ ಇದೆ ನೋಡಿ, ಇದು ಭಿತ್ತಿಪತ್ರ, ಪಬ್ಲಿಸಿಟಿ ಥರ. ಈ ರೀತಿ ತಂಬಾಕು ಮುಕ್ತ ವಲಯ, ತಂಬಾಕು ಉತ್ಪನ್ನಗಳ ಬಳಕೆ ಶಿಕ್ಷಾರ್ಹ ಅಪರಾಧ, ಉಲ್ಲಂಘನೆ ಕಂಡುಬಂದಲ್ಲಿ ಈ ಕೆಳಗಿನವರಿಗೆ ದೂರು ನೀಡಿ ಅಂದಾಗ ಹೆಸರು, ನಿಮ್ಮ ಶಾಲೆಯಲ್ಲಿ ಯಾರು ನೋಡಲಾಗಿರ್ತಾರೆ ಟೀಚರ್ಸ್, ಅವರ ಹೆಸರು, ಹುದ್ದೆ, ಫೋನ್ ಕಾಂಟ್ಯಾಕ್ಟ್ ನಂಬರನ್ನು ಅಲ್ಲೇ ಹಾಕಬೇಕು. ಇಲ್ಲಿ ಫೋಟೋ ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಇಲ್ಲಿ ಸಂಬಂಧಪಟ್ಟಂತೆ ಇಲ್ಲಿ ಏನು ಮೇಲೆ ಕೇಳಿದ್ದಾರೆ ಅದನ್ನು ಫೋಟೋ ಕ್ಯಾಪ್ಚರ್ ಮಾಡೋದಕ್ಕೆ ಈಗ ನಾವು ಮೇಲಿನ ಮಾಹಿತಿಗೆ ಇಲ್ಲಿ ಎಸ್ ಅಂತ ಕೊಟ್ಟಿದ್ದೀನಿ. ಅದರ ಸಂಬಂಧಿತವಾದಂತಹ ಫೋಟೋವನ್ನು ಇಲ್ಲಿ ಕ್ಯಾಪ್ಚರ್ ಅಂತ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಫೋಟೋನ ತಗೊಳ್ಳುತ್ತೆ. ಆಮೇಲೆ ಚೇಂಜ್ ಪ್ರಿಸ್, ಇಲ್ಲಿ ಏನು ಅದು ಪರ್ಮಿಷನ್ ರಿಕ್ವೈರ್ಡ್ ಅಂತ ಇದೆ, ಅದು ಪರ್ಮಿಷನನ್ನು ಓಕೆ ಅಂತ ಕೊಡಿ. ಅಗತ್ಯವಾದಂಥ ಪರ್ಮಿಷನ್ಸನ್ನು ಕ್ಯಾಮ್ರಾ ಆ್ಯಂಡ್ ಲೊಕೇಶನ್ ಪರ್ಮಿಷನ್ಸ್ ಆರ್ ರಿಕ್ವೈರ್ಡ್ ಟು ಕ್ಯಾಪ್ಚರ್ ಅಂತ ಇದೆ, ಅದು ಓಕೆ ಕೊಡಿ. ಆಮೇಲೆ ನಿಮ್ಮ ಫೋನ್ ಸೆಟ್ಟಿಂಗ್ಸ್ಗೆ ಕರ್ಕೊಂಡೋಗಿ ಇವೆಲ್ಲ ಪರ್ಮಿಷನನ್ನು ಕೊಡಿ ಅಂತ ಕೇಳುತ್ತೆ. ಅದನ್ನು ಅಲ್ಲಿ ಅಗತ್ಯವಾದವುಗಳನ್ನು ನೀವು ಆನ್ ಮಾಡ್ಕೊಳ್ಳಿ. ನೋಡ್ಕೊಂಡು ಇಲ್ಲಿ ನೋಡಿ, ಟೋಫಿ ಇದು ಆಪ್ ಸಂಬಂಧಿತವಾಗಿ ಕ್ಯಾಮರಾ ಪರ್ಮಿಷನ್ ಆನ್ ಮಾಡಿ. ಅಲ್ಲ ಓನ್ಲಿ ಯೂಸಿಂಗ್ ದಿಸ್ ಆಪ್ ಯೂಸ್ ಮಾಡುವಾಗ ಮಾತ್ರ ಪರ್ಮಿಷನ್ ಅಂತ ಅದನ್ನು ಆನ್ ಮಾಡಿ. ಇಲ್ಲಿ
ಮ್ಯಾನೇಜ್ ಆಪ್ ಇಫ್ ನ್ಯೂಸ್ಡು ಇದು ಆನ್ ಆಗಿದೆ. ಸೆಟಸ್ ಡಿಫಾಲ್ಟು ಮತ್ತು ಸ್ಟೋರೇಜು. ಆಮೇಲೆ ಮೊಬೈಲ್ ಡಾಟಾ ಅದು ಎರಡು ಥರ, ವೈಫೈಲಿ ಮಾತ್ರ ವರ್ಕ್ ಆಗಬೇಕು ಅಥವಾ ನಿಮ್ಮ ಮೊಬೈಲ್ ಡಾಟಾ ಬೇಕು ಅಂತ ಇರುತ್ತೆ. ಅದು ನೀವು ವೈಫೈ ಬೇಡ, ನಿಮ್ಮ ಮೊಬೈಲ್ ಡಾಟಾದ ಮುಖಾಂತರವಾಗಿಯೇ ನಾವು ವರ್ಕ್ ಮಾಡ್ತೀವಿ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಏನೂ ಟ್ರಬಲ್ ಆಗೋಲ್ಲ. ಆಮೇಲೆ ಇಲ್ಲಿ ಏನಿದೆ, ಶಿಕ್ಷಣ ಸಂಸ್ಥೆ ಆವರಣದೊಳಗೆ ಎಲ್ಲ ಪ್ರಮುಖ ಸ್ಥಳಗಳಲ್ಲಿ ತಂಬಾಕು ಮುಕ್ತ ಪ್ರದೇಶ ಎಂಬ ಫಲಕದ ಪ್ರದರ್ಶನ ಇದೆಯಾ? ಎಸ್ ಅಂತ ಹಾಕಿದ್ದೀವಿ. ಎಸ್ ಅಂತ ಹಾಕಿದ್ಮೇಲೆ ಆಮೇಲೆ ಕ್ಯಾಮ್ರಾದಲ್ಲಿ ಕ್ಲಿಕ್ ಮಾಡಿ ಫೋಟೋ ತೆಕ್ಕೊತೀವಿ. ಈಗ ಆ ಪರ್ಮಿಷನ್ಸ್ ಏನೇನು ತೊಗೊಂಡಿದ್ದೀವಿ ಅಂತ ತೋರಿಸ್ತಾ ಇದೆ. ಇಲ್ಲಿ ನೋಡಿ ಕ್ಯಾಪ್ಚರ್ ಫೋಟೋ ಅಂತ ಇದೆಯಲ್ಲ, ಓಪನ್ ಕ್ಯಾಮ್ರಾ ಪರ್ಮಿಷನ್ಗೆ ಓಪನ್ ಸೆಟ್ಟಿಂಗ್ಸಲ್ಲಿ ಕ್ಯಾಮ್ರಾ ಪರ್ಮಿಷನನ್ನು ಕೊಟ್ಟಿಲ್ಲ ಅಂದರೆ ಕೊಡಿ. ಆಯಿತು. ಆಮೇಲೆ ಮೊಬೈಲ್ ಡಾಟಾ ಅಂತ ತೊಗೊಂಡಿದ್ದೀನಿ, ವೈಫೈಲಿ ಅಂತ ತಗೋಬೇಡಿ. ನೀವು ವೈಫೈ ಸಂಬಂಧಿತ ಇದ್ದರೆ ಮಾತ್ರ ವರ್ಕ್ ಆಗುತ್ತೆ, ಆಮೇಲೆ ಆಪ್ ವರ್ಕ್ ಆಗೋಲ್ಲ ಇಲ್ಲ ಅಂದರೆ. ಹಾಗಾಗಿ ಸೆಟ್ಟಿಂಗ್ಸಲ್ಲಿ ಮೊಬೈಲ್ ಡಾಟಾ ಇದ್ದರೆ ಇದು ವರ್ಕ್ ಆಗಲಿ ಅಂತ ತಗೊಳ್ಳಿ. ಆಮೇಲೆ ಇಲ್ಲಿ ಅಲೋ ನೋಟಿಫಿಕೇಷನ್ಸ್ ಬೇಕಂದರೆ ಅದನ್ನು ಅಲೋ ಮಾಡಿ. ಇಲ್ಲಿ ಇಲ್ಲಿ ಏನು ಮುಂದೆ ಮೂವ್ ಆಗಬೇಕು ಅಂದರೆ ಇಲ್ಲಿ ಕೆಲವು ಪರ್ಮಿಷನನ್ನು ಕೊಡಲೇಬೇಕು, ಇಲ್ಲ ಅಂತಂದರೆ ಆಪ್ ಮುಂದಕ್ಕೆ ಮೂವ್ ಆಗೋಲ್ಲ, ವರ್ಕ್ ಮಾಡೋದಕ್ಕಾಗಲ್ಲ. ಇಲ್ಲಿ ಏನಿದೆ, ಕ್ಯಾಮ್ರಾ ಆಕ್ಸಸ್ ಫಾರ್ ದಿಸ್ ಆ್ಯಪು ಅದೇ ಅದು ಆ ಟೈಮ್ನಲ್ಲಿ ಅಂತ ಕೊಟ್ಟಿದ್ದೀವಿ, ಆಗಿದೆ. ಆಮೇಲೆ ಲೊಕೇಶನ್ನು ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಆಟೋಮೆಟಿಕ್ಕಾಗಿ ಕ್ಯಾಮ್ರಾದ ಮೇಲೆ ಎಂಟ್ರಿ ಆಗ್ತಾನೆ. ನೀವು ಒಂದು ಫೋಟೋ ತೆಗೀರಿ, ಟೈಮು ಲೊಕೇಶನ್ ಎಲ್ಲ ಮೆನ್ಷನ್ ಆಗುತ್ತೆ. ಅದಕ್ಕೆಲ್ಲ ನಾವಿಲ್ಲಿ ಅನುಮತಿ ಕೊಟ್ಟಿದ್ದೀವಿ ಅಂತ ಆಯಿತು, ಕೊಡಲೇಬೇಕು, ಇಲ್ಲಾಂದ್ರೆ ಮುಂದಕ್ಕೆ ಹೋಗಲ್ಲ ಅದು. ಆಮೇಲೆ ನೆಕ್ಸ್ಟು ಇದು C1 ಏನಲ್ಲಿ ಶಿಕ್ಷಣ ಸಂಸ್ಥೆ ಆವರಣದ ಒಳಗೆ ಎಲ್ಲ ಪ್ರಮುಖ ಸ್ಥಳಗಳಲ್ಲಿ ತಂಬಾಕು ಮುಕ್ತ ಪ್ರದೇಶ ಅನ್ನೋ ಫಲಕ ಬೋರ್ಡ್ ಹಾಕಿರಬೇಕು. ನೀವೇನೋ ಸರಿಯಾಗಿ ಭರ್ತಿ ಮಾಡಲಿಲ್ಲ ಅಂದರೆ ಈ ಥರ 0 ಬಂದುಬಿಡ್ತೈತೆ, ಏನೂ ಆಗಿಲ್ಲ ಅಂತ. ಹಾಗಾಗಿ ಇಲ್ಲಿ ಮೌಲ್ಯಮಾಪನ ಇವೆಲ್ಲ ಮಾಡ್ಕೊಂಡೋಗಿ ಈ ಸ್ಕೂಲ್ ಟೈಪು ಗೌರ್ನಮೆಂಟ್ ಇದ್ದರೆ ಗೌರ್ನಮೆಂಟು, ಪ್ರೈವೇಟ್ ಇದ್ದರೆ ಪ್ರೈವೇಟ್ ಸ್ಕೂಲ್ ಅಥವಾ ಏಡೆಡ್ ಅಥವಾ ಅನ್ಏಡೆಡ್ ಸಂಬಂಧಪಟ್ಟದನ್ನು ಅವರು ಸೆಲೆಕ್ಟ್ ಮಾಡ್ಕೊತೀರಿ HM ಅವರು. ಈ ರೀತಿ ಇದು ಪಬ್ಲಿಸಿಟಿ ಭಿತ್ತಿಪತ್ರಗಳು ಈ ರೀತಿ ಒಂದು ದೊಡ್ಡದಾಗಿ ಒಂದು ಡ್ರಾಯಿಂಗ್ ಶೀಟಲ್ಲಿ ಬರ್ತೀವಿ. ಇದು ಲೈವ್ ಆಗಿ ತೆಗೆದಿದ್ದೀವಿ, ಶಾಲೆ ಗೋಡೆ ಮೇಲೆ ಬರೆಸಿದ್ದಾರೆ. ಅದನ್ನು ಏನು ಶಾಲಾ ಆವರಣದಿಂದ 100 ಮೀಟ್ರ್ ಅಂತದ್ರಲ್ಲಿ ಧೂಮಪಾನ ಇದನ್ನು ಅದ್ರ ಬಗ್ಗೆ ಬರೆದಿದ್ದಾರೆ ಅಡ್ವರ್ಟೈಸ್ಮೆಂಟು. ಈಗ ಇನ್ನೇನಿದೆ ಅಂತ ಅಂದ್ರೆ ಇಲ್ಲಿ ಫೋಟೋ ತೆಗಿತು ಕ್ಯಾಪ್ಚರ್ ಆಗಿದೆ, ಆದರೆ ಫೋಟೋ ತೆಗೆದಿದ್ದು ಒಂದು ಇಲ್ಲಿ ಬಂದಿದ್ದು ಒಂದು ಆಯಿತು. ನಾವು ಮೇಲ್ಗಡೆದು ಎರಡೂ ಸೇರಿಸಿ ತೆಗೆದ್ರೆ ಅದು ಕೆಳಗಡೆದು ಕಾಣಿಸ್ಕೊತಾ ಇದೆ. ಹಾಗಾಗಿ ಕರೆಕ್ಟಾಗಿ ಜೂಮ್ ಮಾಡಿ ಮೇಲ್ಗಡೆದು ಅಷ್ಟೇ ಬೀಳೋ ರೀತಿ ಇನ್ನೊಂದು ಸಲ ತೆಗಿತಾ ಇದ್ದೀನಿ. ಈಗ ನೋಡಿ ಕ್ಲಿಕ್ ಆಯಿತು ಕ್ಯಾಮ್ರಾದಲ್ಲಿ. ಇವಾಗ ನೋಡಿ ಕರೆಕ್ಟಾಗಿ ಬಿದ್ದಿದೆ, ಮೇಲ್ಗಡೆ ಫೋಟೋ ಮಾತ್ರ ಬಿದ್ದಿದೆ. ಕ್ಯಾಪ್ಚರ್ ಪಿಕ್ಚರ್ ಅನ್ನೋದ್ರನ್ನ ಮತ್ತೆ ಒತ್ಬಿಟ್ಟು ತೆಗಿಬೋದು, ಅದು ಸರಿಯಾಗಲಿಲ್ಲ ಅಂತಂದರೆ. ಆಮೇಲೆ ಏನು ಬೇಕು, ನೆಕ್ಸ್ಟ್ ಅನ್ನೋದನ್ನು ಒತ್ತಿ. ಆಮೇಲೆ ಹೆಸರು ಪದವಿ ದೂರವಾಣಿ ಸಂಖ್ಯೆಯನ್ನು ಫಲಕದಲ್ಲಿ ಉಲ್ಲೇಖಿಸಲಾಗಿದೆ. ಎಸ್ ಇಫ್ ದಿ ಸೇಮ್ ಬೋರ್ಡು, ಎಫ್ ಇಸ್ ದಿ ಡಿಫ್ರೆಂಟ್ ಬೋರ್ಡು. ಅದು ನೀವು ಅದೇ ಸೇಮ್ ಬೋರ್ಡ್ ಅಥವಾ ಡಿಫ್ರೆಂಟ್ ಬೋರ್ಡ್ ಇದ್ದರೆ ಡಿಫ್ರೆಂಟ್ ಬೋರ್ಡ್ ಅಂತ ಕೊಡಿ. ಏನೂ ಇಲ್ಲ ಅಂದರೆ ನೋ ಅಂತ ಕೊಡಿ. ಜಾಸ್ತಿ ನೋ ಅಂತ ಅಂದರೆ ಸರ್ಟಿಫಿಕೇಟ್ ಬರೋಲ್ಲ. ಹಾಗಾಗಿ ಇಲ್ಲಿ ಏನು ಕೇಳಿದರೆ ಅದನ್ನು ನೀವು ವರ್ಕ್ ಮಾಡ್ಕೊಂಡಿರಬೇಕು, ಅದು ಫೋಟೋ ತೆಗೆದು ಅಪ್ಲೋಡ್ ಮಾಡಬೇಕು. ಕೊನೆಗೆ ಆಮೇಲೆ ನೋಡಿ ಇಲ್ಲಿ CA2 ಶಿಕ್ಷಣ ಸಂಸ್ಥೆ ಪ್ರವೇಶ ದೂರ ಗಡಿಗೂಡಿಯಲ್ಲಿ ತಂಬಾಕು ಮುಕ್ತ ಶಿಕ್ಷಣ ಸಂಸ್ಥೆ ಎಂಬ ಪ್ರದರ್ಶನ ಅಂಕಗಳು 10 ನಂಬರ್ ಇದೆ. ಎಸ್ ಅಂತ ಕೊಟ್ಟಿದ್ದೀನಿ. ಫೋಟೋ ಕ್ಯಾಪ್ಚರ್ ಮಾಡಿ ಅದರ ಸಂಬಂಧಿತವಾದಂಥ ಒಂದು ಫೋಟೋವನ್ನು ತೆಗಿಬೇಕು. ಫೋಟೋ ಕ್ಯಾಪ್ಚರ್ ಆದಮೇಲೆ ಅದು ತೊಗೊಳುತ್ತೆ. ಲೊಕೇಶನ್ ವಿತ್ ಟೈಮು ಎಲ್ಲ ಮೆನ್ಷನ್ ಆಗಿರುತ್ತೆ ಅಲ್ಲಿ. ಆನಂತರ ಮುಂದೆ ಅದು ಇಲ್ಲಿ ನೋಡಿ ತಂಬಾಕು ಮುಕ್ತ ಶೈಕ್ಷಣಿಕ ಸಂಸ್ಥೆ 100 ಗಜದ 100 ಮೀಟ್ರ್ ಸುತ್ತಮುತ್ತ ಯಾವುದು ತಂಬಾಕು ಅಂದರೆ ಇದು ಏನು ಅದಕ್ಕೆ ಸಂಬಂಧಪಟ್ಟದ್ದು ಸಿಗರೇಟ್, ಬೀಡಿ, ಎದ್ದು ಗುಟ್ಕ ಎಲ್ಲ ಬರ್ತವೆ. ಈಗ ನೆಕ್ಸ್ಟ್ C3 ಕ್ವಶನಲ್ಲಿ ಆವರಣದೊಳಗೆ ತಂಬಾಕು ಉತ್ಪನ್ನಗಳನ್ನು ಬಳಸೋದಕ್ಕೆ ಯಾವುದೇ ಪುರಾವೆಗಳಿಲ್ಲ, ಆದರೆ ಸಿಗರೇಟ್, ಬೀಡಿ ತುಂಡುಗಳು ಅಥವಾ ಬಿಸಾಡಲಾದ ಗುಟ್ಕ ಇದ್ರ ಬಗ್ಗೆ ಒಂದು ಫೋಟೋ ತಗೋಬೇಕು. ನೋ ಇಫ್ ದೇರ್ ಇಸ್ ಟೊಬಾಕೊ ಲಿಟರ್ ಇನ್ ಎ ಅಂತ ಎಂಟ್ರಿ ಮಾಡಿದ್ರೆ ಏನಾಗುತ್ತೆ ಅಂತ ನೋಡ್ತೀರಾ. ಆಮೇಲೆ ಅದು ನೀವು ಏನಿರುತ್ತೆ ಅದು ವಾಸ್ತವಾಂಶ ಅದನ್ನು ಎಂಟ್ರಿ ಇದು ಎಸ್ ಅಂತ ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂಥ ಫೋಟೋಗಳನ್ನು ನೀವು ತೆಗಿಬೇಕಾಗುತ್ತೆ. ರಾಂಗ್ ಆದರೆ ಮತ್ತೆ ತೆಗೀರಿ. ನೋಡಿ ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಇಲ್ಲಿ ಫೋಟೋದಲ್ಲಿ ಇಲ್ಲಿ ಮೆನ್ಷನ್ ಆಗಿದೆ, ಡೇಟ್ ಟೈಮ್ ಎಲ್ಲ ಕಾಣಿಸ್ತಾ ಇದೆ. ಈಗ ಇಲ್ಲಿ ನೋ ಇಫ್ ದೇರ್ ಈಸ್ ಟೊಬಾಕೊ ಲಿಟರ್ ಇಲ್ಲಿ ನೋ ಅಂತ ಕೊಟ್ಟರು ಅದು ಮಾರ್ಕ್ಸ್ ಕಡಿಮೆ ಆದಾಗ ಸರ್ಟಿಫಿಕೇಟ್ ಬರಲಿಲ್ಲ ಅಂದರೆ ಮತ್ತೊಂದು ಸಲ ಅವಕಾಶ ಸಿಗುತ್ತೆ ನಿಮಗೆ. ಆಗ ಮತ್ತೊಂದು ಸಲ ಅವನ್ನೆಲ್ಲ ತಯಾರು ಮಾಡ್ಕೊಂಡು
ಪೋಸ್ಟರ್ಸ್ ಎಲ್ಲ ತಯಾರು ಮಾಡಿ ಗೋಡೆಗೆ ಅಂಟಿಸಿ ಅದೆಲ್ಲ ರೆಡಿ ಮಾಡಿ ಮತ್ತೆ ನೀವು ಅಪ್ಲೈ ಮಾಡ್ಬೋದು, ಏನು ತೊಂದರೆ ಇಲ್ಲ. ಒಂದೇ ಸಲಿಗೆ ಇದು ಕ್ಲೋಸ್ ಆಗೋಲ್ಲ. ಆಮೇಲೆ ನೋಡಿ, ಇಂಡಿಕೇಟರ್ ಸಬ್ಮಿಟ್ ಸಕ್ಸಸ್ಫುಲಿ C4 ಕ್ವಶನ್ನು 4ನೇದು ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿದೆ. ಈಗ 5ನೇದು ಏನಿದೆ ನೋಡ್ತಾ ಇದ್ದೀರಾ ಇಲ್ಲಿ, 6 ತಿಂಗಳ ಅವಧಿಯಲ್ಲಿ ಅದು ತಂಬಾಕು ಬಗ್ಗೆ ಇದೆ, ಅದ್ರ ಬಗ್ಗೆ ಕ್ಯಾಪ್ಚರ್ ಫೋಟೋ ಮಾಡ್ತೀರಾ. ಇಲ್ಲಿ ನೋಡಿ, ಭಿತ್ತಿಪತ್ರ ಒಂದು ಅಡ್ವರ್ಟೈಸ್ ಈ ರೀತಿ ಜಾಥಾವಾಗಿರೋದು, ತಂಬಾಕು ಬಗ್ಗೆ ಅದ್ರ ಬಗ್ಗೆ ದುಷ್ಪರಿಣಾಮಗಳ ಬಗ್ಗೆ ಪ್ರಚಾರ ಮಾಡ್ತಿರುವುದು ಶಾಲೆಯ ಆವರಣ, ಸ್ಥಳೀಯ ಊರಿನ ಸುತ್ತಮುತ್ತ ಈ ರೀತಿ ಜಾಥಾ ಮಾಡಿರೋದ್ರ ಬಗ್ಗೆ ಫೋಟೋ ಇರುತ್ತಲ್ಲ, ಅದನ್ನು ನೀವು ತೆಗೆದು ಹಾಕಬೇಕಾಗುತ್ತೆ. ಕಳೆದ 6 ತಿಂಗಳ ಅವಧಿಯಲ್ಲಿ ತಂಬಾಕು. ಆಮೇಲೆ ನೆಕ್ಸ್ಟು 6ನೇ ಪ್ರಶ್ನೆ, ಅದು ಸಕ್ಸಸ್ ಆಯಿತು, ಇಂಡಿಕೇಟರ್ ಸಬ್ಮಿಟ್. 5ನೇ ಪ್ರಶ್ನೆ ಸಕ್ಸಸ್ಫುಲ್ ಆಯಿತು. 6ನೇದು ತಂಬಾಕು ಮಾನಿಟರ್ಗಳ ಹುದ್ದೆ ಹೆಸರುಗಳು ದೂರವಾಣಿ ಸಂಖ್ಯೆ ಫಲಕಗಳ ಮೇಲೆ ನಮೂದಿಸಲಾಗಿದೆ. ಈಗ ನಿಮ್ಮ ಸ್ಕೂಲಲ್ಲಿ ಒಂದು 10 ಜನ ಟೀಚರ್ ಇತ್ತು ಅಂದರೆ ಒಂದಿಬ್ಬರು ಮಾನಿಟರ್ಗಳ ಹೆಸರು ಕೊಡ್ಬೋದು, ಬೇಡ ಅಂದರೆ ಒಬ್ಬರನ್ನಾದರೂ ಕೊಡಿ, ಅವ್ರ ಹೆಸರು ಫೋನ್ ನಂಬರ್ ಎಲ್ಲ ಹಾಕಿ. ಆಮೇಲೆ ಶಿಕ್ಷಣ ಸಂಸ್ಥೆ ನೀತಿ ಸಮಿತಿ ಮಾರ್ಗಸೂಚಿಗಳಲ್ಲಿ ತಂಬಾಕು ಬಳಕೆ ಬೇಡ ಎಂಬ ನಿಯಮ ಸೇರಿಸುವುದು ಎಸ್ ಅಂತ ಕೊಟ್ಟಿದ್ದೀವಿ. ನೆಕ್ಸ್ಟು ಆಮೇಲೆ 7ನೇದು ಸಬ್ಮಿಟ್ ಸಕ್ಸಸ್ಫುಲ್ ಆಗಿದೆ. ಈಗ 8ನೇದು ಶಿಕ್ಷಣ ಸಂಸ್ಥೆ ಗಡಿ ಗೋಡೆ ಆವರಣ ಹೊರಮಿತಿಯಿಂದ 100 ಗಜಗಳಷ್ಟು ಪ್ರದೇಶವನ್ನು ಗುರುತಿಸುವುದು, ಅಂಕ 7 ಇದೆ, ಎಸ್ ಅಂತ ಕೊಟ್ಟಿದ್ದೀವಿ. ಫೋಟೋ ಕ್ಯಾಪ್ಚರ್ ಮಾಡಬೇಕು, ಫೋಟೋ ತೆಗಿತಾ ಇದ್ದೀವಿ ನೋಡಿ. ಇಲ್ಲಿ ಸೇಮ್ ವಿಷಯನ 2 ಕಡೆ ತೋರಿಸ್ತಾ ಇದ್ದೀನಿ, ಗೊಂದಲ ಮಾಡಿಕೊಳ್ಳೋದು ಬೇಡ. ಸ್ವಲ್ಪ ದೊಡ್ಡದಾಗಿ ರೈಟ್ ಸೈಡಲ್ಲಿ ಕಾಣಿಸ್ತಾ ಇದೆ, ಅದರ ಉಳಿದರ್ಧ ಭಾಗ ಆಯಿತು. ಈಗ ನೆಕ್ಸ್ಟು 7ನೇದು ಪ್ಲೀಸ್ ಕ್ಯಾಪ್ಚರ್ ಆ್ಯನ್ ಇಮೇಜ್ ಬಿಫೋರ್. ಇದು ಏನಾಗುತ್ತೆ, ನಾವು ಕರೆಕ್ಟಾಗಿ ತೆಗೆದ್ರೆ ಮತ್ತೆ ಕ್ಯಾಪ್ಚರ್ ಮಾಡಿ ಅಂತ ಬರುತ್ತೆ. ಇದಕ್ಕೆ ಏನು ಮಾಡಬೇಕು ಅಂತಂದರೆ ಮತ್ತೆ ಬ್ಯಾಕ್ ಹಿಂದಕ್ಕೆ ಬನ್ನಿ, ಮತ್ತೆ ತೆಗೆದುಬಿಟ್ಟು ನೋಡಿ, ಆಮೇಲೆ ಮೂವ್ ಆಗುತ್ತೆ. 2 ಸಲ ಸತಾಯಿಸಿತ್ತು, ಆನಂತರ ನಡೆಯುತ್ತೆ, ಏನಾಗಲ್ಲ. ಆಮೇಲೆ 7 ಶಿಕ್ಷಣ ಸಂಸ್ಥೆ ನೀತಿ ಸಮಿತಿ ಮಾರ್ಗಸೂಚಿಗಳಲ್ಲಿ ತಂಬಾಕು ಬಳಕೆ ಅದ್ರ ಬಗ್ಗೆ ಇದೆ. ಆಮೇಲೆ ಅದು ನೋಡಿ 8ನೇದು ಇದೆ, ಅದು ಎಸ್ಸನ್ನು ಯಾವುದು ಸಂಬಂಧಪಟ್ಟಿದ್ದನ್ನು ಆಯ್ಕೆ ಮಾಡ್ತೀರಾ. ನೆಕ್ಸ್ಟ್ ಅಂತಂದರೆ ಮುಂದಿನ ಪ್ರಶ್ನೆಗೆ ಹೋಗ್ತೀವಿ. ಬ್ಯಾಕ್ ಅಂತಂದರೆ ಹಿಂದಿನ ಪ್ರಶ್ನೆಗಳಿಗೆ ಬರ್ತೀವಿ. ಈಗ ಯೂಸರ್ ಐ ಡಿ ನಿಮಗೆ ಗೊತ್ತಿದೆ, ಸ್ಕೂಲ್ ಡೈಸ್ ಕೊಡು. ಇಲ್ಲಿ ಪಾಸ್ವರ್ಡ್ ಕೊಟ್ಟಿದ್ದೀವಿ ನೋಡಿ, toffee@gov.123 ಇದೇ ಪಾಸ್ವರ್ಡು. ಮತ್ತೊಮ್ಮೆ ನಿಮಗೆ ನೆನಪಿಸ್ತಾ ಇದ್ದೀವಿ. ಆನಂತರ ಈಗ ಸರ್ಟಿಫಿಕೇಟನ್ನು ತಗೊಳ್ಳಲಾಗಿದೆ ಸಕ್ಸಸ್ಫುಲ್ಲಾಗಿ. ಶಾಲೆಯ ಎಲ್ಲ ಕೇಳಿರೋ ಮಾಹಿತಿನ ಸಬ್ಮಿಟ್ ಮಾಡಿ, ಫೋಟೋ ಸಬ್ಮಿಟ್ ಮಾಡಿದ್ದೀವಿ. ಈ ರೀತಿಯಾಗಿ ಸಕ್ಸಸ್ಫುಲ್ಲಾಗಿ ಬಂದಿದೆ ಸರ್ಟಿಫಿಕೇಟು. ಓಕೆ, ಧನ್ಯವಾದಗಳು.